ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ತೋರಿಸ್ತಕ್ಕಂಥದ್ದು ಬೆಂಗಳೂರಿನಲ್ಲಿರ್ತಕ್ಕಂಥ ಭಾರತದ ಪ್ರಸಿದ್ಧ ವಿಶ್ವವಿದ್ಯಾಲಯ ಕ್ಯಾಂಪಸ್ ತೋರ್ತಾ ಇದೆ ನೋಡಿ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಲ್ತ್ ಸೈನ್ಸ್ ಅಂತ ಹೇಳೋಕ್ಕೆ ಕರ್ನಾಟಕದಲ್ಲಿ ಯಾರೇ ವೈದ್ಯರಾಗಬೇಕು ಅಂದ್ಕೊಂಡ್ರೆ ಈ ಯೂನಿವರ್ಸಿಟಿಗೆ ಒಂದೆರಡು ಸಲಾರು ವಿಸಿಟ್ ಕೊಟ್ಟಿರ್ತಾರೆ. ಯೂನಿವರ್ಸಿಟಿ ಹೊರಗಡೆ ಇರತಕ್ಕಂಥ ಕ್ಯಾಂಪಸನ್ನು ಕಾಣ್ಬೋದು. ಪಾರ್ಕಿಂಗಲ್ಲಿ ಇರ್ತಕ್ಕ ಹೊರಗಡೆ ಗ್ಲಾಸ್ ಹೌಸ್ ಇರ್ಬೋದು, ಒಳಗಡೆ ನೋಡ್ಬೋದು ಯಾವ ಥರ ಇದೆ ಇಲ್ಲಿ. ಎಷ್ಟು ಕ್ಲೀನ್, ಸ್ವಚ್ಛತೆ ಎಷ್ಟೊಂದಿದೆ ನೋಡಿ ವಿಶ್ವವಿದ್ಯಾಲಯದಲ್ಲಿ ಕಾಣ್ಬೋದು. ಅಲ್ಲಿರ್ತಕ್ಕಂಥ ತಮ್ಮ ಕೆಲಸಕ್ಕಾಗಿ ಸ್ಟೂಡೆಂಟ್ಗಳು ಕಾಯ್ತಾ ಕೂತ್ಕೊಂಡಿದ್ದಾರೆ. ಇದು ಗಣಕ ಎಕ್ಸಾಮಿನರ್ಸ್ ಸೆಕ್ಷನ್ಸ್ ಇದು. ಹಾಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಅಂತ ಮೇಲ್ಗಡೆ ಇರ್ತಕ್ಕಂಥ ಬೋರ್ಡ್ ಇರೋದು. ಅದೆಲ್ಲ ಸಂಪೂರ್ಣ ಅಲ್ಲಿರ್ತಕ್ಕಂಥ ಗಿಡಗಳಲ್ಲಿ ಬೋರ್ಡೆಲ್ಲ ಮುಚ್ಚಿ ಹೋಗಿದೆ. ಹಾಗೆ ಅಲ್ಲಿರ್ತಕ್ಕಂಥ ಕಾರ್ ಪಾರ್ಕಿಂಗ್ ಇದೆ. ಹೊರಗಡೆ ಗಾರ್ಡನ್ ಒಳಗಡೆ ವಿವಿಧ ಜಾತಿ ಗಿಡಗಳು, ಹಾಗೆ ವಿವಿಧ ಜಾತಿ ಹೂವಿನ ಮರಗಳನ್ನು ಕಾಣ್ಬೋದು ಅಲ್ಲಿ. ಹಾಗೆ ವೀಕ್ಷಕರೇ, ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಸಂಜಯ್ ಗಾಂಧಿ ಆಸ್ಪತ್ರೆ. ಆ ಆಸ್ಪತ್ರೆ ಎರಡೂ ಬದಿಯಲ್ಲಿ ಪಾರ್ಕಿಂಗ್, ಬೈಕು ಮತ್ತು ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ ನೋಡಿ. ಅಲ್ಲಿ ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಯಾವ ಥರ ಇದೆ ಅಂತ ನಾನು ವಿಸಿಟ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಈ ಸಸ್ಯಗಳನ್ನು ತೋರಿಸಿದೆ, ಹೂವಿನ ಗಿಡಗಳು. ಹಾಗೆ ಹೋಗ್ತಾ ಅಲ್ಲಿ ಆಸ್ಪತ್ರೆಯಲ್ಲಿ ಕಾಣ್ಬೋದು ರೋಗಿಗಳು, ಹಾಗೆ ಇನ್ನಿತರ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ಸಿಬ್ಬಂದಿ ಕಾಣ್ಬೋದು. ಕೆಲವರು ವೈದ್ಯರನ್ನು ಭೇಟಿಯಾಗಿ ಹೊರಗಡೆ ಬರ್ತಾ ಇರೋದು ಕಾಣ್ಬೋದು. ನಮ್ಮ ಆಸ್ಪತ್ರೆಗಳು ಇದ್ದಾವೆ ನೋಡಿ ಇಲ್ಲಿ, ಸರ್ಕಾರಿ ಆಸ್ಪತ್ರೆಗಳು ಯಾವ ಥರ ಇದಾವೆ ನಮ್ಮ ಜಿಲ್ಲೆಯಲ್ಲಿ ಕೂಡ ನೋಡಿರ್ಬೋದು. ಇಲ್ಲಿ ಯಾವ ಥರ ಇದೆ ನೋಡಿ, ಎಷ್ಟೊಂದು ಡಿಸಿಪ್ಲಿನ್, ಖಾಸಗಿ ಆಸ್ಪತ್ರೆ ಥರನೇ ಕಾಣ್ತಾ ಇದೆ. ಇಲ್ಲಿರ್ತಕ್ಕಂಥ ಕುರ್ಚಿಗಳಾಗಿರ್ಬೋದು, ಹಾಗೆ ಹೊರಗಡೆ ಬರ್ತಕ್ಕಂಥದ್ದು, ಹೊರಗಡೆ ಸೀದಾ ಗೇಟ್ ಇರೋದ್ರಲ್ಲಿ ತುರ್ತು ಎಮರ್ಜೆನ್ಸಿಯನ್ನು ಸೆಕ್ಷನ್ ಕಾಣ್ಬೋದು ಅಲ್ಲಿ ಬೋರ್ಡಲ್ಲಿ. ಯಾವಾದ್ರು ಎಮರ್ಜೆನ್ಸಿ ಪೇಷಂಟ್ ಬರ್ತಂದ್ರೆ ಈ ರಸ್ತೆ ಮುಖಾಂತರ ಹೋಗೋದು ಸೆಕ್ಷನ್ ಇರೋದು. ಹಾಗೆ ಇನ್ನಿತರ ಸಿಬ್ಬಂದಿ ಆಗಿರ್ಬೋದು, ರೋಗಿ ಆಗಿರ್ಬೋದು ಅಲ್ಲಿ ತಿರುಗಾಡ್ತಕ್ಕಂಥ ಕಾಣ್ಬೋದು. ನೋಡ್ಬೋದು ವೀಕ್ಷಕರಲ್ಲಿ. ಸಿಕ್ಕಾಪಟ್ಟೆ ಬಿಸಿಲಾದ್ರಿಂದ ಸ್ವಲ್ಪ ಬ್ಲರ್ ಆಗಿ ಕಾಣ್ತಾ ಇದೆ. ಹೊರಗಡೆ ಕ್ಯಾಂಪಸ್ ಅದು. ಈ ರೋಗಿಗಳೆಲ್ಲ ಆಟೋದಲ್ಲಿ ಬಂದು ಚಿಕಿತ್ಸೆಗೆ ಬರ್ತಾ ಇದ್ದಾರೆ. ನೋಡ್ಬೋದು ಅಲ್ಲಿ. ಹಾಗೆ ಕೆಲವರು ರೋಗಿಗಳು ಟ್ರೀಟ್ಮೆಂಟ್ ತೊಗೊಂಡು ಹೊರಗೆ ಬರ್ತಾ ಇದ್ದಾರೆ. ಇನ್ನೂ ಕೆಲವು ಆಟೋಗಳು ಅಲ್ಲೇ ನಿಂತಿದ್ದಾರೆ ನೋಡ್ಬೋದು. ವೀಕ್ಷಕರೇ, ಕಾಣ್ಬೋದು ಸಾರ್ವಜನಿಕ ಆಸ್ಪತ್ರೆ ವಿಜಯನಗರ ಬೆಂಗಳೂರು ಅಂಥೇಳಿ. ಇಲ್ಲಿ ಎಷ್ಟೊಂದು ನೀಟಾಗಿದೆ ಆಸ್ಪತ್ರೆ ನೋಡ್ಬೋದು ವೀಕ್ಷಕರೇ. ಇದು ಯಾಕೆ ತೋರಿಸ್ತಾ ಇದ್ದೇನೆಂದ್ರೆ, ಇಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಆಸ್ಪತ್ರೆ ಮತ್ತು ಇಲ್ಲಿರ್ತಕ್ಕಂಥ ಸ್ವಚ್ಛತೆ ಯಾವ ಥರ ಇದೆ ಅಂತ ಅದನ್ನು ಕಂಪ್ಯಾರಿಸನ್ ಮಾಡೋದಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಲ್ಲಿರ್ತಕ್ಕಂಥ ಹೊರಗಡೆನೂ ಪಾರ್ಕಿಂಗಲ್ಲಿ ನೋಡ್ಬೋದು ಎಷ್ಟೊಂದು ಕ್ಲೀನ್ನೆಸ್ ಇದೆ, ಎಷ್ಟೊಂದು ಸ್ವಚ್ಛತೆ ಇದೆ.
ಹಾಗೆ ವಿಶ್ವವಿದ್ಯಾಲಯ ಈ ವೈದ್ಯಕೀಯ ವಿಶ್ವವಿದ್ಯಾಲಯ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಪ್ರತಿಯೊಬ್ಬರು ವೈದ್ಯರಾಗಬೇಕಂದವರು ಇಲ್ಲಿ ಒಂದೆರಡು ಸಲ ಆದರೂ ಭೇಟಿ ಕೊಟ್ಟಿರ್ತಾರೆ. ಇದು ವಿಶ್ವದಲ್ಲೇ ಕೆಲವೇ ವೈದ್ಯ ವಿಶ್ವವಿದ್ಯಾಲಯ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಇದರಲ್ಲಿ ಈ ನಮ್ಮ ಯೂನಿವರ್ಸಿಟಿಯಲ್ಲೂ ಒಂದು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯವೂ ಒಂದು. ಇಲ್ಲಿ ಯಾರಾದರೂ ಈ ವಿಶ್ವವಿದ್ಯಾಲಯದಲ್ಲಿ MBBS BAMS ಮಾಡಿಕೊಂಡು ಬೇರೆ ಕಡೆ ಎಲ್ಲಾದರೂ ಹೋಗಲಿ, ಈ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಲ್ಲಿ ಓದ್ದವರು ಅಂತಂದ್ಕೊಂಡು ಶೀಘ್ರವಾಗಿ ಅವರಿಗೆ ಕೆಲಸ ಕೊಟ್ಟುಬಿಡ್ತಾರೆ, ವಿಶ್ವದಲ್ಲಿ ಯಾವುದೇ ಮೂಲೆಯಲ್ಲಿ ಹೋಗಲಿ. ಅಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಇದೊಂದು ವಿಶ್ವವಿದ್ಯಾಲಯ. ಈ ಹಿಂಬದಿಯಲ್ಲಿ ಕಾಣಬಹುದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಅಂಥೇಳಿ. ಹಾಗೆ ಅಲ್ಲಿರ್ತಕ್ಕಂಥ ಈ ಗಾರ್ಡನನ್ನು ಕಾಣ್ಬೋದು. ಅಲ್ಲಿ ವಿವಿಧ ಜಾತಿಯ ಮರಗಳನ್ನು ಇದ್ದಾವೆ ನೋಡಿ, ಎಷ್ಟೊಂದು ಸುಂದರವಾದ ಆಕರ್ಷಣೆ ಇದಾವೆ. ಇನ್ನೊಂದು ಯಾವುದೇ ವಿಶ್ವವಿದ್ಯಾಲಯ ಆಗಲಿ ಅಥವಾ ಯಾವುದೇ ಆಫೀಸುಗಳಾಗಲಿ, ಅದಕ್ಕೆ ಒಂದು ಸುಂದರವಾಗಿ ಲೊಕೇಶನಪ್ಪ ಅಂದ್ರೆ ಅದರ ಹೊರಗಡೆ ಇರತಕ್ಕಂಥ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಅಲ್ಲಿ ಗಿಡ ಮರಗಳು, ತಂಪಾದ ವಾತಾವರಣ, ಅದು ಮೇನೇ ಶೋಭಿರ್ತಕ್ಕಂಥ ಒಂದು ಇದು. ಅಲ್ಲಲ್ಲಿ ಕಾರ್ಗಳು ಪಾರ್ಕಿಂಗ್ ಇದೆ ನೋಡಿ. ಹಾಗೆ ವಿದ್ಯಾರ್ಥಿಗಳು ಹಾಗೆ ಬರ್ತಾ ಇದ್ದಾರೆ, ಕಾಣ್ಬೋದು ಅವ್ರನ್ನ. ಗಾರ್ಡನ್ ಇದೆ ನೋಡಿ ಇಲ್ಲಿ. ಅದೇ ರೀತಿ ಕೆಲವರು ಬೈಕಲ್ಲಿ ಬಂದಿರ್ತಾರೆ, ಬೈಕ್ಗಳನ್ನು ಎಲ್ಲಿ ಪಾರ್ಕಿಂಗ್ ಯಾವ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಇಲ್ಲಿ ನಮ್ಮ ಕಡೆ ಕಾಣ್ಬೋದು ಪಾರ್ಕಿಂಗ್ ಯಾವ ಥರ ಅಡ್ಡ ತಿಡ್ಡ ಮನ್ಸಿಗೆ ಬಂದ ಕಡೆಯಲ್ಲೆಲ್ಲ ಪಾರ್ಕಿಂಗ್ ಮಾಡಿಬಿಟ್ಟಿರ್ತಾರೆ. ಇಲ್ಲಿ ನೀಟಾಗಿ ಎಷ್ಟೊಂದು ನೀಟ್ನೆಸ್ ಇದೆ ನೋಡಿ ಪಾರ್ಕಿಂಗ್. ಅದಕ್ಕೆ ಅದೊಂದು ಲೈನ್ ಹೇಳಿದ್ದಾರೆ, ಡೋರಿನ ಲೈನ್, ಈ ಪಾರ್ಕಿಂಗ್ ಮಾಡೋದಕ್ಕೆ ಅಂಥೇಳಿ. ಆ ಲೈನ್ ಒಳಗಡೆ ಇರ್ಬೇಕು ಪಾರ್ಕಿಂಗ್. ಈ ಕಾರ್ ಪಾರ್ಕಿಂಗ್ ಮಾಡಿದ್ರೂ ಆ ಲೈನ್ ಇಲ್ಲಿದೆ, ಆ ಲೈನ್ ಒಳಗಡೆ ಪಾರ್ಕಿಂಗ್ ಇರಬೇಕು, ಅದಕ್ಕಿಂತ ಆಚೆ ಇರಬಾರ್ದು. ಅದರದ್ದೇ ಆದಂಥ ಒಂದು ನಿಯಮ ಇದೆ ಯೂನಿವರ್ಸಿಟಿಯಲ್ಲಿ. ಆ ಯೂನಿವರ್ಸಿಟಿ ನಿಯಮಗಳು ಮಾಡ್ತಾಯಿದ್ದಾರೆ. ಹಾಗೆ ಅಲ್ಲಿರ್ತಕ್ಕಂಥ ಯಾವುದೇ ರೀತಿ ಈ